ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ನಾವು ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಈ ಪನ್ನೀರ್ ಫ್ರೈನ ಈವ್ನಿಂಗ್ ಸ್ನಾಕ್ ಆಗು ತಗೋಬಹುದು ಅಥವಾ ನೀವು ಲಂಚ್ಗೆ ಡಿನ್ನರ್ಗೆ ಸೈಡ್ ಡಿಶ್ ಆಗು ಕೂಡ ಮಾಡ್ಕೋಬಹುದು. ತುಂಬಾನೇ ಟೇಸ್ಟಿಯಾಗಿ ಇರುವಂತ ಒಂದು ರೆಸಿಪಿ ಇದು. ಮಾಡಿ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪನ್ನೀರ್ ಫ್ರೈಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಪನ್ನೀರ್ ತಗೊಂಡಿದ್ದೀನಿ. ಒಂದು 150 ಗ್ರಾಮ್ ಆಗುವಷ್ಟು ಪನ್ನೀರ್ ತಗೊಂಡಿದ್ದೀನಿ. ನಾನು ಸ್ಮಾಲ್ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪಲ್ಲಿ ಬೇಕಾದ್ರೂ, ಯಾವ ಸೈಜಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬಹುದು. ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಶಾಲೋ ಫ್ರೈಗೆ. ಜೀರಿಗೆ ಪೌಡರ್ ತಗೊಂಡಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಆಗುವಷ್ಟು. ಆರಿಗಾನೋ ತಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಬೇಕಾದ್ರೆ ಚಾಟ್ ಮಸಾಲ ಕೂಡ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿದ್ರೆ ಸಾಕು. ಇದ್ರ ಜೊತೆಗೆ ನಾನು ಮೊಸರು ತಗೊಂಡಿದ್ದೀನಿ. ಮೊಸರು ಅಂದ್ರೆ ನಾರ್ಮಲ್ ಮೊಸರಲ್ಲ, ಸ್ವಲ್ಪ ಗಟ್ಟಿ ಮೊಸರು ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಟೈನರ್ಗೆ ಒಂದು ಕರ್ಚೀಫ್ ಹಾಕೊಂಡು ಮೊಸರನ್ನ ಈ ತರ ಹಾಕಿ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಅಥವಾ 15 ನಿಮಿಷ ಈ ತರ ಹಾಕಿ ಬಿಟ್ರೆ ಸಾಕು. ನೀರೆಲ್ಲ ಕೆಳಗಡೆ ಬಂದ್ಬಿಟ್ಟಿರುತ್ತೆ. ನಿಮ್ಗೆ ಗಟ್ಟಿ ಮೊಸರು ಏನ್ ಬೇಕು ಅದೆಲ್ಲ ಇಲ್ಲಿ ಮೇಲ್ಗಡೆ ಫಾರ್ಮ್ ಆಗಿರುತ್ತೆ. ನೀವು ಇದನ್ನ ತಗೊಂಡು ಮಾಡ್ಕೋಬಹುದು. ಸೊ ಈ ರೀತಿ ಇದನ್ನ ನಾನು ಒಂದು 200 ml ಆಗುವಷ್ಟು ಮೊಸರು ತಗೊಂಡಿದ್ದೆ. ಅದಕ್ಕೆ ನನಗೆ ಇಷ್ಟು ಗಟ್ಟಿ ಮೊಸರು ಸಿಕ್ಕಿದೆ. ಕೋಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪನ್ನೀರ್ಗೆ ಒಂದು ಮಸಾಲಾ ಕೋಟಿಂಗ್ ಹಾಕಬೇಕು. ಸೊ ಅದಕ್ಕೆ ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೀನಿ. ತುಂಬಾ ಸಾಫ್ಟ್ ಆಗಿ ಇರುತ್ತೆ. ಮೊಸರಿಗೆ ನಾವು ತಗೊಂಡಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಜೀರಿಗೆ ಪುಡಿ ಹಾಕೋತಾ ಇದೀನಿ, ಗರಂ ಮಸಾಲ, ಆರಿಗಾನೋ, ಜೊತೆಗೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಸ್ವಲ್ಪ ಅರಿಶಿನ, ಒಂದು ಪಿಂಚ್ ಆಗೋಷ್ಟು ಅರಿಶಿನ ಹಾಕಿದ್ರೆ ಸಾಕು. ಸೊ ಇದಿಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಕೋಟಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬೈಂಡಿಂಗ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನಾವು ಪನ್ನೀರನ್ನ ನಾವೇನ್ ಕಟ್ ಮಾಡ್ಕೊಂಡಿದೀವಿ ಇದನ್ನೆಲ್ಲ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾ ಪನ್ನೀರ್ಗೂ ಅದು ಕೋಟಿಂಗ್ ಆಗ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡಿ, ಈ ತರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ತಗೊಂಡಿರೋದ್ರಿಂದ ಈಸಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಒಂದು 15ರಿಂದ 30 ನಿಮಿಷ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಅಂದ್ರೆ ಪನ್ನೀರ್ ಒಳಗಡೆ ನಾವು ಹಾಕಿರುವಂತ ಮಸಾಲ ಎಲ್ಲ ಅದನ್ನ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನ ಒಂದು ಅರ್ಧ ಗಂಟೆ ಹೀಗೇನೆ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಬೌಲಲ್ಲಿ ಬೇಕಾದ್ರೂ ಇಟ್ಟು ಬಿಡ್ಬೋದು, ಅಥವಾ ಒಂದು ಪ್ಲೇಟ್ಗೆ ಸೆಪ್ರೇಟ್ ಆಗಿ ತೆಗೆದು ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಒಂದೊಂದೇ ಪನ್ನೀರ್ ಕ್ಯೂಬ್ಸ್ ಅನ್ನ ಮಸಾಲೆ ಜೊತೆಗೆ ನೋಡಿ ಈ ತರ ತೆಗೆದು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲಾ ಕಡೆಗೂ ಮಸಾಲ ಸ್ಪ್ರೆಡ್ ಆಗಿರ್ಬೇಕು. ಆ ರೀತಿ ಮೇಲ್ಗಡೆಯಿಂದ ಮಸಾಲಾನ ಕೋಟ್ ಮಾಡ್ಕೋಬೇಕು. ಪನ್ನೀರ್ ಅಷ್ಟು ಸುಲಭವಾಗಿ ಮಸಾಲಾನ ತಗೊಳ್ಳಲ್ಲ, ಅದಕ್ಕೋಸ್ಕರ ನಾವು ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು. ನೀವು ಫ್ರಿಜ್ ಅಲ್ಲಾದ್ರೂ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ಹೊರಗಡೆ ಬೇಕಾದ್ರೂ ಹಾಗೇನೆ ಅದನ್ನ ಸೆಟ್ ಆಗೋದಕ್ಕೆ ಬಿಡ್ಬೋದು. ಸೊ ಈ ರೀತಿ ಇಟ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಫ್ರೈ ಮಾಡ್ಬೇಕಾದ್ರೆ ಈಸಿಯಾಗಿ ಒಂದೊಂದನ್ನೇ ತೆಗೆದು ಹಾಕ್ಬೋದು. ನೀವು ಬೌಲಲ್ಲೇ ಹಾಗೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ತೆಗಿಬೇಕಾದ್ರೆ ಎಲ್ಲದಕ್ಕೂ ಸರಿಯಾಗಿ ಮಸಾಲ ಬರಲ್ಲ. ಎಣ್ಣೆ ಕಾದ್ಬಿಟ್ಟಿದೆ ಅನ್ನೋ ಅರ್ಜೆಂಟಲ್ಲಿ ನಾವು ಬೇಗ ಬಿಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಈ ರೀತಿ ಸೆಟ್ ಮಾಡೋದಕ್ಕೆ ಬಿಡೋಣ. ನಾನು ಇದನ್ನ ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಡ್ತಿದ್ದೀನಿ. ನೀವು ಬೇಕಾದ್ರೆ ಅರ್ಧ ಗಂಟೆ ಹೊರಗಡೆ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ಫ್ರಿಜ್ ಇದೆ ಅನ್ನೋದಾದ್ರೆ ನೀವು ಫ್ರಿಜ್ ಅಲ್ಲಿ ಕೂಡ ಅರ್ಧ ಗಂಟೆ ಹಾಗೇನೆ ಬಿಡೋಣ. ಅರ್ಧ ಗಂಟೆ ಆದ್ಮೇಲೆ ಇದನ್ನ ಹೊರಗಡೆ ತೆಗಿಬೇಕು. ನೋಡಿ, ಇವಾಗ ಹಾಫ್ ಅನ್ ಅವರ್ ರೆಫ್ರಿಜರೇಟ್ ಆದ್ಮೇಲೆ ನಾನು ಇದನ್ನ ಹೊರಗಡೆ ತೆಗ್ದಿದ್ದೀನಿ. ಈ ತರ ಇದೆ. ಸ್ವಲ್ಪ ನಾವೇನ್ ಮಸಾಲ ಹಾಕಿರ್ತೀವಿ ಅದೆಲ್ಲ ಸ್ವಲ್ಪ ಮೇಲ್ಗಡೆ ಗಟ್ಟಿಯಾಗಿ ಕೂತಿರೋ ತರ ಇರುತ್ತೆ ರೆಫ್ರಿಜರೇಟ್ ಮಾಡಿದ್ರೆ. ನಾವ್ ಇವಾಗ ಇದನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಒಂದು ಕಡಾಯಿ ಬಿಸಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಸೊ ಇವಾಗ ನಾವೇನು ರೆಫ್ರಿಜರೇಟ್ ಮಾಡಿದ್ವಿ ಆ ಪನ್ನೀರ್ ಕ್ಯೂಬ್ಸ್ ಅನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗೋಣ. ಫ್ಲೇಮ್ ನಾನು ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಎಲ್ಲಾ ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ಬೇಕಾದ್ರೆ ಮಸಾಲ ಆರಾಮ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ.
ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ತನಕ ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಎಲ್ಲಾ ಸೈಡ್ಸ್ ಅಲ್ಲೂ ನಾವು ಇದನ್ನ ಫ್ರೈ ಮಾಡಬೇಕು. ನೋಡಿ ಈ ರೀತಿ ನಾವು ಎಲ್ಲಾನು ನಿಧಾನಕ್ಕೆ ಬೇಯಿಸ್ಕೋಬೇಕು. ಸೈಡಲ್ಲಿ ಕ್ಯೂಬ್ಸ್ಗಳಲ್ಲಿ ಕೂಡ ಕೆಲವು ಕಡೆ ಮಸಾಲ ಜಾಸ್ತಿ ಇರೋ ಕಡೆ ನೋಡಿ ಈ ತರ ಹಸಿ ಆಗೇನೆ ಇಟ್ಬಿಡುತ್ತೆ. ಅದನ್ನೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಎಲ್ಲಾ ಸೈಡ್ಸ್ ಅನ್ನು ನಾವು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಇದು ಇವಾಗ ಆಗಿದೆ. ನಾನು ಇದನ್ನ ತೆಗಿತಾ ಇದ್ದೀನಿ. ನೋಡಿ ಇವಾಗ ರುಚಿಯಾಗಿರುವಂತಹ ಪನ್ನೀರ್ ಫ್ರೈ ರೆಡಿ ಆಗಿದೆ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ. ನಾನು ಇಲ್ಲಿ ಮಯೋನೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಟೊಮೆಟೊ ಕೆಚಪ್ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಇದಕ್ಕೆ ದೇಸಿ ಸ್ಟೈಲ್ ಕೊಡ್ತೀವಿ ಅಂದ್ರೆ ಬೇಕಾದ್ರೆ ನೀವು ಪೆಪ್ಪರ್ ಫ್ರೈ ತರ ಕೂಡ ಮಾಡ್ಕೋಬಹುದು. ಬೇಕು ಅನ್ನೋದಾದ್ರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.